कर्नाटका के शहर गुलबर्गा में आज बीजेपी लीडर्स के जानिब से कांग्रेस की रियासती हुकूमत पर इल्जाम लगाया कि सिद्धरामैया सरकार दलितों के साथ इंसाफ नहीं कर रही है। हर मामले में दलितों को नज़रअंदाज किया जा रहा है। इस बात को लेकर गुलबर्गा शहर के तिम्मापुरी सर्कल से लेकर डिप्टी कमिश्नर ऑफिस तक बड़े पैमाने पर रैली निकालकर मेमोरेंडम पेश किया। इस मौके पर गुलबर्गा सिटी बीजेपी प्रेसिडेंट चंदू पाटिल, सेडम के साबिक एमएलए राजकुमार पाटिल तेलकुर, गुलबर्गा सिटी मेयर विशाल दर्गी और कई मुकामी लीडरों ने इस रैली में हिस्सा लेकर अपनी अपनी राय का इजहार किया। कसीर तादाद में मर्द और खवातीन ने भी हिस्सा लिया। ब्यूरो रिपोर्ट, अतराफ टीवी, उर्दू न्यूज़। ಒಂದು SCP TPC ಫಂಡ್ ಏನು 11,000 ಏನು ಇವತ್ತಿನ ದಿವಸ ಡೈವರ್ಟ್ ಮಾಡಿದ್ದಾರೆ. ಮಂತಾನೆ ಹೇಳ್ತಾ ಇದ್ರು ನೀಲಿ ಶಲ್ಯ ಹಾಕೊಂಡು ನಾವು ಏನು ದಲಿತರ ಪರವಾಗಿದ್ವಿ ಅಂತಂದ್ರೆ ತೋರಿಸ್ಕೊಟ್ಟಿರು. ನಾವು ಹೇಳಕ್ ಬರ್ತೀವಿ ಭಗವಾ ಶಾಲ್ ಹಾಕೊಂಡು ನಾವು ಎಂತ ಎಂದು ಅನ್ಯಾಯ ಕೆಲಸ ಮಾಡಿಲ್ಲ, ಮುಂದಿನ ಮಾಡಲ್ಲ ಅಂತಂದು ಹೇಳಕ್ ಬಯಸ್ತೇವೆ ನಾವು. ಅದಕ್ಕ ಈ ತರ ಏನ್ ಇವತ್ತು ಮಾಡಿ ನೀವು
ಕಿಶಾ ಹೊಡಿತಾ ಇದ್ದೀರಿ. ನೀವು ಅವಾಗೆ 5 ಸ್ಕೀಮ್ ಹೇಳಿ ಜೇಬ್ ಹೊಡಿತಾ ಇದ್ದೀರಿ. ಈಗ SC/ST ಫಂಡ್ ತಗೊಂಡು SC ಮಂದಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಇದು ಅನ್ಟಾಲರೇಬಲ್ ಅದ, ಜಿಯೋ ಟಾಲರೆನ್ಸ್ ಅದ ಇದಕ್ಕಂತ ಹೇಳಕ್ ಬಯಸು. ಅದಕ್ಕೆ ನಾವು ಇವತ್ತಿನ ದಿವಸ ಆ ಫಂಡ್ ತಾವು ವಾಪಸ್ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಉಗ್ರವಾಗಿ ಮಾಡ್ಬೇಕಾಗ್ತದೆ ಅಂತ ಹೇಳಿ ಪ್ರತಿ ದಿನ ನಿಮ್ಗ ಟೈಮ್ ಕೊಡ್ತೇವೆ. ತಾವು ನಿರ್ಣಯ ತಗೊಂಡು ವಾಪಸ್ ಈ ಫಂಡ್ ಕೊಡಬೇಕು, ನ್ಯಾಯ ಕೊಡಬೇಕು. ಮತ್ತ ನಮ್ಮೆಲ್ಲಾ ಹಿಂದೂ ದೇವಸ್ಥಾನಕ್ಕ ತಾವು ಏನು ಟ್ಯಾಕ್ಸ್ ಏನ್ ಬ್ರಿಟಿಷರ್ ಹೆಂಗ್ ಟ್ಯಾಕ್ಸ್ ಹಾಕ್ತಿದ್ರು ಗರೀಬ್ ಮಂದಿ ಮ್ಯಾಗ, ಹಂಗ ನಿಮ್ಮ ಕಣ್ ಮ್ಯಾಗ ಈಗ ಹಿಂದೂ ದೇವಸ್ಥಾನ ಮ್ಯಾಗನು ಬಂದಿದೆ. ಅದನ್ನು ನಾವು ಖಂಡಿಸ್ತೇವೆ. ಮುಂದಿನ ಬರೋ ದಿನಗಳಾಗ ಇವೆಲ್ಲ ತಿರುಣಾಮ ನೀವು ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಇಲ್ಲಿ ನಿಂದ್ರಿಸಲ್ಲ. ಚಲೋ ಬೆಂಗಳೂರು ಮಾಡ್ಬೇಕಾಗ್ತಂತ ಹೇಳಕ್ ಬಯಸ್ತೀವಿ ನಾವು. ಕರ್ನಾಟಕದಲ್ಲಿ ಇರುವಂತ ಸರ್ಕಾರ ಇದು ಸಂವಿಧಾನ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ. ದಲಿತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂತ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ದಲಿತ ಸಮುದಾಯದ ಅಭಿವೃದ್ಧಿಗೆ ಕೊಡಬೇಕಾದಂತ ಹಣವನ್ನ ಬೇರೆ ಕೆಲಸಗಳಿಗೆ ಬಳಸ್ತಕ್ಕಂತ ನಿಟ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಬಹಳ ಹೇಯವಾದ ಕೆಲಸ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಮಾಡಿರುವಂತ ಅಪಮಾನ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ನಲ್ಲಿರುವಂತ ದಲಿತ ನಾಯಕರಿಗೆ ನಾನು ವಿನಂತಿ ಮಾಡ್ತೇನೆ, ಇವತ್ತೇನು ಸಿದ್ದರಾಮಯ್ಯನವರು ಕೈಗೊಂಡಿರುವಂತ ಈ ದಲಿತ ವಿರೋಧ ನೀತಿಯನ್ನ ಪ್ರತಿಭಟಿಸಿ ರಾಜೀನಾಮೆಯನ್ನ ಕೊಟ್ಟು ಹೊರಗೆ ಬರಬೇಕು. ನೀವು ದಲಿತರಿಗೆ ಅನ್ಯಾಯ ಆದ್ರೂ ಕೂಡ ಅದನ್ನ ಸಹಿಸಿಕೊಂಡು ನೀವು ಸಂಪುಟದಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಯಾವ ಹಕ್ಕಿದೆ ಇವತ್ತು ನಾನು ಅವರಿಗೆ ಪ್ರಶ್ನೆ ಮಾಡ್ತೇನೆ. ಹಾಗಾಗಿ ಇವತ್ತೇನು ನಿಜವಾಗಿ ದಲಿತರಿಗೆ ಅವರ ಉದ್ಧಾರಕ್ಕಾಗಿ ಸಂವಿಧಾನದ ಪ್ರಕಾರ ಏನು ಹಣ ಮೀಸಲು ಇಡಬೇಕಾಗಿತ್ತು ಆ ಹಣವನ್ನ ಸಂಪೂರ್ಣವಾಗಿ ಅದಕ್ಕೇನೆ ಬಳಕೆ ಮಾಡಬೇಕು. ಅದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ತೆರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸ್ತದೆ. ಸನ್ಮಾನ್ಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ತಕ್ಷಣಕ್ಕೆ ಕ್ರಮ ಕೈಗೊಳ್ಳದೆ ಇದ್ರೆ ಬೆಂಗಳೂರು ಚಲೋ ವಿಧಾನಸೌಧ ಮುತ್ತಿಗೆ ಅಂತಕ್ಕಂಥ ರೀತಿನಲ್ಲಿ ದೊಡ್ಡ ಪ್ರಮಾಣದ ಹೋರಾಟಗಳನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ಮಾತೆತ್ತರೆ ನಾವು ದಲಿತ ಪರವಾಗಿದ್ದಂತ ಸರ್ಕಾರ ಅಂತ ಹೇಳ್ಕೊ ತಿರುಗಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸತತವಾಗಿ ಅನೇಕ ಬಾರಿ ದಲಿತರಿಗೆ ಅನ್ಯಾಯ ಆಗ್ತಕ್ಕಂಥ ಕೆಲಸ ಯಾವ್ದಾದ್ರು ಸರ್ಕಾರ ಮಾಡ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಬಯಸ್ತಾ ಇದ್ದೇವೆ. ಇವತ್ತು ಮಾತೆತ್ತರೆ ನಮ್ಮಲ್ಲಿ ಸಂವಿಧಾನ ಇದ್ದಿದ್ದೇವೆ, ಸಂವಿಧಾನ ಪ್ರಕಾರ ನಾವು ಇದ್ದೀವಿ, ಸಂವಿಧಾನ ಪ್ರಕಾರ ನಡೀತೀವಿ ಅಂತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೂಡ ಇವತ್ತು SCP TSP ಇಟ್ಟಂತ ಹಣ 11,144 ಕೋಟಿ ರೂಪಾಯಿಗಳು ಈಗಾಗಲೇ ಸರ್ಕಾರ ಆಗಿದ ತಕ್ಷಣ ಕೂಡ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅದು ತಕ್ಷಣ ವಾಪಸ್ ಕೊಡ್ತೀವಿ ಅಂತಕ್ಕಂಥ ಕೂಡ ಕೆಲವು ವಿಚಾರದಲ್ಲಿ ಕೂಡ ಮುಂದೆ ಬಜೆಟ್ ದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದನ್ನು ಕೂಡ ಕೊಡ್ತಾರೆ ಅಂತಕ್ಕಂಥ ಕೂಡ ನಿರೀಕ್ಷಣೆಯಲ್ಲಿ ಕೂಡ ನಾವು ಎಲ್ಲರೂ ಕೂಡ ಇದ್ದೆವು. ಅದರನ್ನು ಕೂಡ ನಿರಾಸೆ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದಷ್ಟು ಬೇಗನೆ ಅದು SCP TSP ಹಣ ದುರುಪಯೋಗ ಆಗಿದೆ, ಅದು ಆದಷ್ಟು ಬೇಗನೆ ಕೊಡಬೇಕಂತಕ್ಕಂಥ ಕೂಡ ಇವತ್ತು ಹೇಳಕ್ ಬಯಸ್ತಾ ಇದ್ದೀವಿ. ಇವತ್ತು ಅನೇಕ ಕಾಂಗ್ರೆಸ್ ಇವತ್ತಿನ ನಾಯಕರಲ್ಲಿ ಅನೇಕ ಕಾಂಗ್ರೆಸ್ SCP ಜನಗಳು ಇದ್ದಂತ SC ಇವತ್ತು ಅನೇಕ ಸಚಿವರು ಕೂಡ ಸರ್ಕಾರದಲ್ಲಿ ಇದ್ದಾರೆ. ಯಾರು ಕೂಡ ಒಬ್ರು ಕೂಡ ಅದ್ರ ಬಗ್ಗೆ ಮಾತಾಡಲ್ಲ. ಯಾವತ್ತು ಕೂಡ ಹೇಳ್ತಕ್ಕಂಥ ನಾವು ಕೇಳಿದೆವು, ನಾವು ದಲಿತ ಪರವಾಗಿದ್ದಂತ ಸರ್ಕಾರ, ದಲಿತರ ಪರವಾಗಿದ್ದಂತ ಸರ್ಕಾರ ಅಂತ ಅನೇಕ ಬಾರಿ ಹೇಳೋದು ಕೂಡ ನಾವು ಕೇಳಿದೆವು. ಸತತವಾಗಿ ದಲಿತ ಸರ್ಕಾರ ಯಾವ್ದಾದ್ರು ಈ ರಾಜ್ಯದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಕೂಡ ನಾನು ಹೇಳ್ಬೇಕಾಗಿದೆ. ಅನೇಕ ಈ ಸರ್ತಿ ನಾವು ಕೂಡ ಅನೇಕ ಸೆಷನ್ ನಡೆದಂತ ತಕ್ಷಣದಲ್ಲಿ ಕೂಡ ನಾವು ಅನೇಕ ಬಾರಿ ಇದ್ರ ಬಗ್ಗೆ ಕೂಡ ಮಾತನಾಡಿದೆವು. ಅದು ಕೂಡ ಮಾತಾಡ್ಲಿಕ್ಕೆ ತಯಾರಿ ಇರತಕ್ಕಂಥ ಸಂದರ್ಭ ನೋಡಿ ಇವತ್ತು ರಾಜ್ಯ ಅಧ್ಯಕ್ಷರಾದಂತ ವಿಜೇಂದ್ರ ಅಣ್ಣವ್ರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಗ್ರಾಮಾಂತರ ಅಧ್ಯಕ್ಷ ಶಿವರಾಜ್ ರದ್ದೋಡಿ ಅಣ್ಣವರು, ನಗರ ಅಧ್ಯಕ್ಷ ಚಂದ್ರಪಣ್ಣ ನೇತೃತ್ವದಲ್ಲಿ ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಮಾಡ್ತಕ್ಕಂಥ ಇದೊಂದು ಧರಣಿ ಇದು ಆದಷ್ಟು ಬೇಗ ಬಗೆಹರಿಸಲಿ ಅಂದ್ರೂ ಕೂಡ ನಾವು ಇಲ್ಲಿ ಕಲಬುರಗಿ ಚಲೋ ಬೆಂಗಳೂರು ಮುಖಾಂತರ ಹೋಗಿ ವಿಧಾನಸೌಧಗಳ ಮುತ್ತಿ ಹಾಕ್ತಕ್ಕಂಥ ಕೆಲಸಗಳು ಇವತ್ತು ನಮ್ಮ ರಾಜ್ಯದ ನಾಯಕರು ಮತ್ತು ಜಿಲ್ಲಾ ನಾಯಕರು ಎಲ್ಲರೂ ಸೇರಿ ಮಾಡೋದಂತ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀವಿ. अतराफ टीवी, हर बात सच के साथ।